ನಮ್ಮ ಸುರೇಶ ಎಲ್ಲಿ ಹೋಗಿರ್ಬೇಕು? ಹಾಂ, ಎಲ್ಲೂ ಒಂದು ಸುಳಿವ ಇಲ್ಲ. ನಿನ್ನೆಯಿಂದಾನು ಸಿಗಾಕವಲ್ಲಾಗನ, ಪೊಲೀಸರು ಕೈಗೂ ಸಿಗಾಕತ್ತಿಲ್ಲ. ಯಾರು ಏನು ಮಾಡ್ಯಾರೋ ಏನೋ ನನ್ನ ಮಗಗ. ಹಾಂ ದೇವ್ರೆ, ಆದಷ್ಟು ಜಲ್ದಿ ನನ್ನ ಮಗ ಸುರೇಶ ಕ್ಷೇಮವಾಗಿ ನಮ್ಮ ಮನೆಗೆ ಬರೋಂಗೆ ಮಾಡಪ್ಪ ತಂದೆ. ಸರೋಜಾ, ಸರೋಜಾ ಮೋಶಿ, ನೀವ್ರಿ ಬರ್ರಿ, ಕುಂದ್ರ ಬರ್ರಿ. ಅದೆಲ್ಲ ಇರ್ಲಿ, ನೀ ಯಾಕಷ್ಟು ಚಿಂತೆ ಮಾಡತ್ತಿದ್ದಿ? ಗುಳಿಗೆ ತಗೊಂಡಿಲ್ಲ? ಹಾಂ ತಗೊಂಡೇನ್ರಿ. ಅಲ್ಲ, ಗುಬ್ಬಿಗತೆ ಗುಕ್ಕ ಚಪಾತಿ ತಿಂದು ಇಲ್ಲಿ ಓಡ್ ಬಂದ್ ಕುಂತಿಯಲ್ಲ, ಗುಳಿಗೆ ತಗೊಳಕರ ಶಕ್ತಿ ಬೇಡ ನಿನಗ? ಅಲ್ರಿ ಮೋಶಿ, ನನ್ನ ಮಗ ನಿನ್ನೆಯಿಂದ ಪತ್ತೆ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರು, ಅವ್ನ ಸುದ್ದಿನ ಗೊತ್ತಾಗತ್ತಿಲ್ಲ. ಪಾಪ ನಮ್ಮ ಸೂರಜ್ ಅಲ್ದು ಸಾಕಾಗೈತಿ. ಏನ್ ಮಾಡೋದು ನೋಡ್ರಿ. ಮದುವೆ ಮನಿ ಅಂತಂದು ಹೇಳಿ ಖುಷಿಯಿಂದ ಇರ್ಬೇಕಾಗಿದ್ದಂಥದ್ದು ಈ ನಮ್ನಿ ಆಗೈತೆ ನೋಡ್ರಿ. ಎಲ್ಲೈತೋ ಏನೋ ನನ್ನ ಮಗ, ಪಾಪ ಯಾವನ್ ಕರ್ಕೊಂಡು ಹೋಗ್ಯಾನೋ ಏನೋ. ಅಟ್ಲೀಸ್ಟ್ ಒಂದು ಮಾತರ ತಿಳಿಸ್ಬೇಕಾ? ಅಲ್ಲ ಸರೋಜಾ, ಅವಂಗ ಯಾರ ಶತ್ರುಗಳಿದ್ರನ? ನಂಗೆ ತಿಳಿದ ಮಟ್ಟಿಗೆ ಆ ಹುಡುಗ ಯಾರು ಶತ್ರುಗಳಿಲ್ರಿ. ಯಾಕಂತ ಅಂದ್ರ ಅದು ಪೂರ್ತಿ ಅವನು ಮನ್ಯಾಗ ಇದ್ದಿದ್ರಿ. ಮತ್ತು ಕಾಲೇಜ್ ಮೆಟ್ಲು ಅಂತಂದೇಳಿ ಹತ್ತಿಲ್ಲ. ಈಗ ಒಂದು ಸ್ವಲ್ಪ ಅದೆಂಥದ್ದು ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತಂದು ಹೇಳಿ ಮುಗ್ಸಾಕಂತಂದೇಳಿ ಹೊರಗದು ಅಡ್ಡಾಡ್ತಿದ್ದ. ನಂಗೆ ತಿಳಿದ ಮಟ್ಟಿಗೆ ಅವಂಗ ಎಲ್ಲೂ ಯಾರು ಶತ್ರುಗಳು ಇರ್ಲಿಲ್ರಿ. ಮತ್ತು ಈ ಹೋಟೆಲ್ ದಂಧೆ ಹೆಂಗೆ ನಡೆಯಕತ್ತಿತ್ತು ಅವಂಗ, ಅದು ಭಾಳ ಅಂದ್ರೆ ಭಾಳ ಚಲೋ ನಡೆಯತೈತ್ರಿ. ಹಾಗಾಗಿ ಅವನು ಭಾಳ ಖುಷಿಯಿಂದಿದ್ದ. ಮತ್ತು ನಮ್ಮ ರಮ್ಯಾ ಮತ್ತು ಅವ್ನು ಇಬ್ರು ಸೇರಿ ಅದೆಲ್ಲ ಹೊಸ ಕೆಲಸ ಶುರು ಮಾಡ್ಬೇಕಂತಂದು ಹೇಳಿ ಸೂರಜನ ಹತ್ರ ಅದೇನೋ ಮಾಡಿಸ್ಕೊಂಡಿದ್ದಿರಿ. ಅವನು ಸೂರಜ್ನು ಅವ್ರಿಗೆಲ್ಲ ಸಹಾಯ ಮಾಡಕತ್ತಿದ್ದ. ದಿನ ಅಂತಂದ ಕೂಡಲೇ ಅವ್ರು ಅದ್ರಾಗ ಭಾಳ ಬಿಸಿ ಇದ್ದಿರಿ. ಅದ ಕೆಲಸದ ಮೇಲೆ ಅಡ್ಡಾಡಕತ್ತಿದ್ದ. ಒಮ್ಮಿಂದ ಮಕ್ಳು ಹಿಂಗೆ ಯಾಕೆ ಆತನ್ನೋದು ನನಗೆ ತಲೆ ಮೇಲೆ ದೊಡ್ಡ ಸಿಡಿಲ್ ಬಿದ್ದಂಗೆ ಆಗ್ಬಿಟ್ಟೈತ್ರಿ. ನೋಡುವ, ನೀ ಏನು ಚಿಂತೆ ಮಾಡಬೇಡ. ಆ ದೇವ್ರ ಅನ್ನೋದು ಅದಾನ. ಹಾಗಾಗಿ ನಿನ್ನ ಮಕ್ಳಿಗೆ ಏನೂ ತ್ರಾಸಾಗಕ್ಕೆ ಕೊಡಂಗಿಲ್ಲ. ಹಂಗಲ್ರಿ, ಅದು ಯಾರ ಕರ್ಕೊಂಡು ಹೋಗಿದ್ರು ಇಷ್ಟೊತ್ತಿಗೆ ಫೋನ್ ಮಾಡಿ ದುಡ್ಡಿನ ಬೇಡಿಕೆ ಇದ್ರ ದುಡ್ಡರ ಕೇಳಿದ್ರೆ ಅಟ್ಲೀಸ್ಟ್ ನನ್ನ ಮಗ ಕೊಟ್ಟು ಬಿಡಿಸ್ಕೊಂಡಾರ ಬರ್ತಿದ್ದಾರಿ. ಅವ ಎಲ್ಲದನ ಏನದನ ಏನು ಪತ್ತನ ಹತ್ವಲ್ದಾಗೈತಿ. ಯಾರ ಎದಕ್ಕರ ಕರ್ಕೊಂಡು ಹೋಗಿದ್ರ ಎದಕ್ಕನ್ನದರ ಹೇಳಾರ ಹೇಳ್ಬೇಕಿತ್ತಲ್ಲ. ಇಷ್ಟೊತ್ತಿಗೆ ನಮಗೂ ಗೊತ್ತಾಗಬೇಕಿತ್ತು ಎಲ್ಲೇ ಏನಾಗ್ಯಾನ ಅನ್ನೋದ. ನನಗೆ ಚಿಂತೆ ಹತ್ಬಿಟ್ಟೈತ್ರಿ. ಇಲ್ಲಿ ನೋಡು ಸರೋಜಾ, ನಿನ್ ತಲೆಗ ಭಾಳ ಕೆಟ್ಟ ವಿಚಾರಗಳನ್ನ ತುಂಬಾಕ್ ಹೋಗ್ಬೇಡ. ಅವನಿಗ ಆಯಸ್ಸು ಗಟ್ಟಿ ಐತಿ, ನೀ ಏನು ಚಿಂತೆ ಮಾಡಬೇಡ. ಹಂಗಿದ್ದಲ್ಲೇ ಅಲ್ಲ, ಅವ ಸಣ್ಣವನಿದ್ದಾಗ ಅವ್ರಪ್ಪ ಅವನ ಕೈಯಾಗ ಇದ್ದಂತವ ನಿನ್ ಮಡ್ಲಿಗೆ ಬಂದ್ಬಿದ್ದಾವ. ಹಂಗೇನಾರ ಆಗ್ಬೇಕಿತ್ತಂತಂದ್ರ ಅವಾಗ ಏನಾರ ಆಗ್ಬೇಕಿತ್ತು. ಅವ್ನ ಆಯಸ್ ಗಟ್ಟಿ ಐತಗೋ, ನೀ ಚಿಂತೆ ಮಾಡಬೇಡ. ಮೌಶಿ, ಅದು ಆದ್ರೂ ನನಗೆ ಭಾಳ ಚಿಂತೆ ಆಗತೈತ್ರಿ. ನನಗೆ ಗೊತ್ತು, ನಾ ಅವನ್ನ ಹೆತ್ತಿಲ್ಲ. ಆದ್ರೂ ಅವಂಗ ನಾನಂದ್ರ ಭಾಳ ಪ್ರೀತಿ. ನನಗೂ ಅವನಂದ್ರ ಭಾಳ ಪ್ರೀತಿ. ಹೊಟ್ಟೆಗೆ ಹುಟ್ಟಿಲ್ಲ ಅನ್ನೋದು ಒಂದ ನನಗೂ ಅರ್ಥ ಆಕೈತವ. ನೀ ಭಾಳ ಚಿಂತೆ ಮಾಡಬೇಡ. ಆಮೇಲೆ ಮೌಶಿ, ಇನ್ನೊಂದ್ರಿ, ನಮ್ಮ ರಮ್ಯಾಗಾಗ್ಲಿ ಅವ್ರ ಮನ್ಯಾಗಿನವ್ರಿಗಾಗ್ಲಿ ಈ ವಿಷಯ ಗೊತ್ತಿಲ್ಲ. ನಾನು ಹೇಳಿನ ಮದುವೆ ಮಾಡೋಣ ಅಂತ ಅಂದೆ, ಆದ್ರೆ ನಮ್ಮ ಮಧುನ ಬೇಡ ಅಂತ ಅಂದ್ಲು. ಅಂದ್ರೆ ಮಧುಗ ಈ ಸುದ್ದಿ ಗೊತ್ತೈತೇನ್ವಾ? ಹ್ಞೂನ್ರಿ, ಮಧುಗ ನನಗ ಮತ್ತು ಸೂರಜ್ಗ ನಿಮ್ಗೆಲ್ಲ ಗೊತ್ತಿದ್ದ ಐತಲ್ಲ. ಆದ್ರೆ ಮಧುಗ ಹೇಳ್ದೆ, ನಾನು ಹೇಳಿನ ಮದುವೆ ಮಾಡ್ಬಿಡೋಣ, ಇಲ್ಲಾಂದ್ರೆ ಮುಂದೆ ಭಾಳ ತ್ರಾಸ ಆಗ್ತೈತಿ ಅಂತಂದು ಹೇಳಿ. ಆದ್ರೆ ಆಕಿ ಬ್ಯಾಡ್ರಿ, ನಾಳೆ ಏನಾರ ಹೆಚ್ಚು ಕಡಿಮೆ ಆತಂತ ಅಂದ್ರೆ ನಮ್ಮ ಮಧ್ಯನ ಭಿನ್ನಾಭಿಪ್ರಾಯ ಬರಕ್ಕೆ ಶುರು ಆಗ್ತಾವು. ಆಮೇಲೆ ನಮ್ಮ ರಮ್ಯ ಏನಾರ ನಿಮ್ಮ ಮೇಲೆ ತಪ್ಪು ತಿಳ್ಕೊಂಡ್ರೆ ಭಾಳ ಕಷ್ಟ, ಬೇಡ ಬೇಡ ಅಂತಂದು ಹೇಳಿ ಎಲ್ಲ ತಿಳಿಸಿ ಹೇಳಿದ್ಲು. ನನಗೂ ಅದು ಸರಿ ಅನ್ನಿಸ್ತು. ಹಾಗಾಗಿ ಮುಂದಿನ ದೇವ್ರಿಚ್ಛೆ ಅಂತಂದು ಹೇಳಿ ಸುಮ್ಮನಾಗಿದ್ದೆ. ಇದೇನು ಬಂತು ನೋಡ್ರಿ ನನಗೆ. ಅಮ್ಮ, ಮಧು ನೀ ಏನಿಲ್ಲ ಅಮ್ಮ? ಅದು ನನಗೆ ಎಲ್ಲ ವಿಷಯ ಗೊತ್ತಾಗಿನೂ ಅಲ್ಲೇ ಇರಕ್ಕೆ ಮನ್ಸಾಗ್ಲಿಲ್ರಿ. ನೀವು ಹೆಂಗಿರ್ತಿರೋ ಏನೋ ಅಂತಂದು ಹೇಳಿ ಭಾಳ ಚಿಂತೆಗಾಕತ್ತ. ಅದಕ್ಕೆ ಇವ್ರು ಹೆಂಗಿದ್ರು ರಮ್ಯಾನ್ ಬಿಡಕ್ಕಂತಂದು ಹೇಳಿ ಮನೆಗೆ ಬಂದಿದ್ರಲ್ರಿ, ಅವ್ರ ಜೋಡಿ ನಾನು ಹಠ ಮಾಡಿ ಬಂದ್ಬಿಟ್ಟೆ. ಮಧು, ನಮ್ಮ ಸುರೇಶ ಎಲ್ಲಿ ಹೋಗ್ಯಾನೋ ಒಂದು ಗೊತ್ತಿಲ್ವಾ? ಯಾರು ಕರ್ಕೊಂಡು ಹೋಗ್ಯಾರೋ ಏನೋ, ನನಗೆ ಚಿಂತೆ ಹತ್ತು ಬಿಟ್ಟೈತಿ. ಅಮ್ಮ ಚಿಂತೆ ಮಾಡಬೇಡ್ರಮ್ಮ, ಸುರೇಶ್ ಎಲ್ಲಿದ್ರು ಬರ್ತಾನ. ಅವ್ರನ್ನ ಕ್ಷೇಮವಾಗಿ ಕರ್ಕೊಂಡ್ಬರ್ತೇನೆ ಅಂತಂದು ಹೇಳಿ ನಿಮ್ಮ ಮಗನೂ ಹೇಳಾರ. ಅವ್ರು ಕೊಟ್ಟು ಮಾತಿಗೆ ತಪ್ಪದಿಲ್ಲ. ಮಧು ಆಂಟಿ, ಅಲ್ಲವಾ ಸೂರಜ್ ರಮ್ಯಾನ್ ಕರ್ಕೊಂಡೆಲ್ಲಿ ಹೋಗಿದ್ದ? ಅದು ಪೊಲೀಸರಿಗೆ ನಮ್ಮ ರಮ್ಯಾನ್ ಕಡೆ ಏನೋ ಒಂದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತಂತ, ಹಾಗಾಗಿ ಬರಕ್ಕೆ ಹೇಳಿದ್ರಂತ. ಈಕಿ ಹೋಗಿದ್ಲು, ಮತ್ತೆ ಅವ್ರು ಕರ್ಕೊಂಡು ಬಂದು ಮನೆಗೆ ಬಿಟ್ಟಿದ್ರು. ಅವಾಗ ನಾನು ಬರ್ತೇನೆ ಅಂತಂದು ಹೇಳಿ ಹಠ ಮಾಡಿ ಬಂದ್ಬಿಟ್ಟೆ ರೀ. ಅಮ್ಮ, ಮಧು ಏನಿದು? ಯಾಕೆ ನಮ್ನಿ ಹಠ ಮಾಡತ್ತೀರಿ ನೀವು? ಅಮ್ಮ ಯಾಕೆ ಅಳಕತ್ತಿದ್ದಿ? ಅಮ್ಮ ಅಳ್ಬೇಡಮ್ಮ. ನಂಗೆ ಸುರೇಶ ಬೇಕು. ಅವ್ನು ಎಲ್ಲದನ, ಹೆಂಗದನ, ಏನ್ ಮಾಡಕತ್ತಾನ ಒಂದು ಗೊತ್ತಿಲ್ಲಪ್ಪ. ಏನಾರು ತಿಂದೆತ್ತೋ ಇಲ್ಲೋ ಗೊತ್ತಿಲ್ಲ. ಬರೀ ಕೆಲಸ ಮನಿ ಅಂತಂದು ಹೇಳಿ ಅಡ್ಡಾಡ್ಕೊಂತಿದ್ದ. ಅವ್ನು ಯಾವನ್ ಕರ್ಕೊಂಡು ಹೋಗ್ಯಾನೋ, ಏನ್ ಮಾಡ್ಯಾನೋ ನನ್ನ ಮಗನ. ಇನ್ನೂ ತನಕ ನನ್ನ ಮಗನ ಬಗ್ಗೆ ಏನು ಸುದ್ದಿನ ಗೊತ್ತಾಗಿಲ್ಪ. ಅಮ್ಮ ನೀ ಟೆನ್ಷನ್ ತಗೋಬೇಡ, ಪೊಲೀಸರೆಲ್ಲ ಅವ್ರ ಕೆಲಸ ಅವ್ರು ಮಾಡಕತ್ತಾರ. ಏನು ಸುಳಿವ ಗೊತ್ತಾಗವಲ್ದಂತೇಲಪ್ಪ. ಇಲ್ಲಮ್ಮ, ಅವ್ರ ಕೆಲಸ ಅವ್ರು ಮಾಡಕತ್ತಾರ. ಇವತ್ತು ಸಂಜೆ ಅನ್ನಷ್ಟೊಳಗಂದ್ರೆ ಹುಡುಕೊಡ್ತಾರಂತ. ಏನು ಸಂಜೆ ಕನಷ್ಟೊಳಗೆ ಹುಡುಕೊಡ್ತಾರ? ನನ್ ಮುಂದೆ ಎಲ್ಲ ಹೇಳಾರ ಪೊಲೀಸರು. ಅವ್ರದ್ದು ಪ್ಲಾನ್ ಇರ್ತಾವು, ಒಂದು ಫೇಲ್ ಆದ್ರೆ ಇನ್ನೊಂದು ಪ್ಲಾನ್ ಅಂತ ಹೇಳಿ ಅದ್ರ ಪ್ರಕಾರ ಅವ್ರು ಮಾಡ್ತಿರ್ತಾರ. ನಾವು ಸುಮ್ಮನೆ ಅವ್ರ ಕೆಲಸದ ಮೇಲೆ ಅನುಮಾನ ಪಟ್ಟು ಅವ್ರಿಗೆ ಸುಮ್ಮನೆ ಸಿಟ್ಟು ತರಿಸಬಾರ್ದು. ಅವ್ರ ಕೆಲಸ ಅವ್ರು ಮಾಡಕತ್ತಾರ. ಆದಷ್ಟು ಜಲ್ದಿ ನಮ್ಮ ಸುರೇಶ ಮನೆಗೆ ಬರ್ತಾನ. ಆದ್ರೂನಪ್ಪ, ಇಲ್ಲಿ ನೋಡಮ್ಮ, ನಿನ್ ಮಗ ಸುರೇಶು ಹೇಳಿ ಅಲ್ಲ. ಎಲ್ಲೇ ಏನೋ ಪರಿಸ್ಥಿತಿ ಬಂದ್ರು ನಿಭಾಯಿಸಿ ಅದರಿಂದ ಹೊರಗೆ ಬರುವಂತ ತಾಕತ್ತು ಅವನಿಗೆ ಐತಿ. ಯಾಕಮ್ಮ, ನೀ ಬೆಳೆಸಿದ ಮಕ್ಕಳ ಮೇಲೆ ನಿನಗೆ ಅಷ್ಟೊಂದು ಡೌಟ್ ಬಂತೇನಮ್ಮ? ಇಲ್ಲಪ್ಪ, ಆದ್ರೂ ಎಷ್ಟಂದ್ರು ತಾಯಿ ಕಳ್ಳು. ಸರೋಜಾ, ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ. ಆದಷ್ಟು ಜಲ್ದಿ ಸುರೇಶ ಮನೆಗೆ ಬರ್ತಾನ. ನನ್ನ ಮನಸ್ಸು ಯಾಕೋ ಹಂಗ ಅನ್ನಕತ್ತೈತಿ. ನಿಮ್ ಬಾಯಿ ಹರ್ಕಿಂದ ಹಂಗ ಆದ್ರ ಚಲೋ ರೀ ಮೌಶಿ. ಅಮ್ಮ ಏನಾರ ತಿಂದಿಲ್ಲೀಗ? ಅತ್ತೆ, ಅಮ್ಮ ನಾಷ್ಟ ಮಾಡಿ ಗುಳಿಗೆ ತಗೊಂಡ್ಲಾ? ಗುಬ್ಬಿಗತೆ ಒಂದತ್ತು ಚಪಾತಿ ತಿಂದು ಬಂದಾಳಪ್ಪ. ಗುಳಿಗೆ ತಗೊಂಡೇನಿ ಅಂತ ಏನ್ ನನಗೂ ಗೊತ್ತಾಗವಲ್ದಪ್ಪ. ನಿನ್ನೆಯಿಂದ ಆಕಿನ ಹಿಡಿದು ನನಗೂ ರಗಡ ಆಗ್ಬಿಟ್ಟೈತಿ. ನೋಡಿಕಿ ಹಿಂಗ್ ಮಾಡಿದ್ರ ಅವ ಈಗ ಬಂದ್ಬಿಡ್ತಾನೇನ? ಅವ ಬಂದಾಗಾರ ಒಂದ್ ಸ್ವಲ್ಪ ಅವನ ಹತ್ರ ಎಲ್ಲ ಮಾತಾಡೋಷ್ಟು ಶಕ್ತಿ ಇರ ಬೇಡ ಈಗೀಗ. ಏನಾರ ತಿನ್ಬೇಕಂದ್ರೆ ಗೊತ್ತಾರ ಆಕೇತಿಲ್ಲ. ಮಧು ಹೋಗು, ಅಮ್ಮಗ ಏನಾರ ತಿನ್ಸ್ಕೊಂಡ್ ಬಾ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೇನೆ ಸ್ವಲ್ಪ. ಸರಿ ರೀ.
ಇಲ್ಲಿ ನೋಡು ನಾನು ಎಲ್ಲರಿಗೂ ಹೇಳತ್ತೀನಿ ಅವ್ನ ನೆನೆಸ್ಕೊಂಡು ಇನ್ನೂ ಬಂದಿಲ್ಲ ಅಂತ ಹೇಳಿ ಅಳ್ಕೊಂತ ಮುಂದಾಗೋ ಕೆಲಸನ ನಿಲ್ಲಿಸ್ಬೇಡ್ರಿ. ಇನ್ನೊಂದ್ 2 ದಿವಸ ಅಂದ್ರೆ ನಮ್ಮ ಸುರೇಶ ನಮ್ಮ ಮನೆಗೆ ಬರ್ತಾನ. ಹಂಗಂತ ಹೇಳಿ ಈಗ ನೀವು ಎಲ್ಲ ಅಳ್ಕೊಂತ ಕುದ್ರಬೇಡ್ರಿ ಇಲ್ಲೇ. ಮಧು, ನೀನು ಅಷ್ಟ ಒಂದ್ ಜೀವ ಅಲ್ಲ 2 ಜೀವ. ನಿನ್ ಹೊಟ್ಟಿ ಒಳಗೊಂದು ನಮ್ ಜೀವ ಐತಿ ಅನ್ನೋದು ಮರಿಬೇಡ ಏನ. ನೀ ಹಿಂಗೆಲ್ಲ ಬಾಳ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ ಕುತ್ಕೊಂಡ್ರ ನಾಳೆ ಅದಕ್ಕೆ ತ್ರಾಸ ಆಗ್ತೈತಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಸರಿ ರೀ. ಹೊಟ್ಟಿಗೆ ತಿನ್ನೋದು ಬಿಟ್ಟು ಕುಂದ್ರಕ್ ಹೋಗ್ಬೇಡ್ರಿ. ಚಂದಾಗಿ ಊಟ ಅದು ಮಾಡ್ರಿ. ನಾನು ನೋಡ್ತೇನೆ ಆದಷ್ಟು ಜಲ್ದಿ ಅವನನ್ನ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೇನೆ. ಸರಿ ರೀ. ಇವ್ರಿಗೇನೋ ನಾನು ಧೈರ್ಯ ಹೇಳ್ಬಿಟ್ಟೆ, ಆದ್ರೆ ನನ್ನ ಮನಸ್ಸ ನನಗೆ ಧೈರ್ಯ ಹೇಳಕ್ ರೆಡಿ ಇಲ್ಲ. ಇಲ್ಲಿಲ್ಲ, ನಾನು ಎದ್ಗುಂದ್ಬಾರ್ದು. ನನ್ನ ತಮ್ಮನ್ನ ಎಲ್ಲದನ್ನಂತಂದು ಹೇಳಿ ಆದಷ್ಟು ಜಲ್ದಿ ಪತ್ತೆ ಹಚ್ಚಿ ಮನೆಗೆ ಕರ್ಕೊಂಬರ್ಬೇಕು. ಹೌದು, ನಾನು ಹಿಂಗೆ ಮಾಡಿದ್ರೆ ಇವ್ರ ಮೇಲೆಲ್ಲ ಏನು ಪರಿಣಾಮ ಬೀಳ್ತೈತಿ. ಇಲ್ಲಿಲ್ಲ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ್ನೆಲ್ಲದನ್ನಂತಂದು ಹೇಳಿ ಪತ್ತೆ ಸಿಗ್ತಾನಂತ ಕೇಳ್ಕೊಂಬರ್ತೇನೆ. ಅಮ್ಮ ನಡೀರಿ, ನಾಷ್ಟ ಮಾಡ್ಬರ್ರಿ. ನಾವಲ್ಲವ ನಂಗೆ ಬೇಡ. ಅಮ್ಮ ನೀವು ಹಿಂಗೆ ಮಾಡಿದ್ರೆ ನಾನು ಏನೂ ತಿನ್ನಂಗಿಲ್ಲ ನೋಡ್ರಿ. ಸರೋಜಾ, ಯಾಕಷ್ಟು ಹಠ ಮಾಡ್ತಿದ್ದಿ? ನಡಿ, ಏನಾರ ಒಂದಿದೆ ನಿಂಗೆ ಎಷ್ಟು ಬೇಕು ನೋಡಿ ಅಷ್ಟು ತಿಂದು ಬರುವಂತಿ ನಡಿ. ಆಕಿ ನೀವು ಬಸರಿದ್ದಕ್ಕೆ ದಾಳ. ನೀ ಹಿಂಗೆ ಮಾಡಿದ್ರೆ ಆಕಿನ ಮೇಲೆ ಏನು ಪರಿಣಾಮ ಬೀರ್ತೈತಿ? ಆಕಿ ಹುಟ್ಟೋ ಮಗುವಿನ ಮೇಲೂ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತೈತಿಲ್ಲ. ನಡಿ. ನೋಡು, ಸುರೇಶ ಬಂದ ಬರ್ತಾನ, ಚಿಂತೆ ಮಾಡಕ್ ಹೋಗ್ಬೇಡ. ಈಗ ಈಗಿನ ಹೊಟ್ಟೆಗಿರೋ ಕೂಸಿನ ಕಡೆನೂ ಗಮನ ಕೊಡು. ಹಂಗ ಏನೂ ಆಗಿರಂಗಿಲ್ಲ, ಆರಾಮಾಗಿ ಬರ್ತಾನ. ಅವ್ರು ಯಾರ ಹಿಡ್ಕೊಂಡು ಹೋಗಿದ್ರು ಸಹಿತ ಅವ್ರನ್ನ 1-4 ಬುದ್ಧಿ ಕಲ್ಸಿನ ಬರ್ತಾನ. ನಿನ್ನ ಮಗಗ ಅಷ್ಟು ಧೈರ್ಯ ಐತಿ. ನೀವೆಲ್ಲ ಇಷ್ಟು ಧೈರ್ಯ ಕೊಡೋದ್ರಿಂದ ಏನೋ ಒಂದು ಸ್ವಲ್ಪ ನನ್ನ ಮನ್ಸಿಗೆ ಸಮಾಧಾನ ಆಗಕತ್ತೈತ್ರಿ ಮೌಶಿ. ನೀವು ಅಂದಿದ್ ಮಾತು ನಿಜ ಆಗಿರ್ಲಿ. ನನ್ನ ಮಗ ಆದಷ್ಟು ಜಲ್ದಿ ನಮ್ಮ ಮನೆಗೆ ಬರ್ಲಿ. ಅಮ್ಮ ನಡೀರಿ, ಏನಾರ ತಿನ್ನುವಂತ್ರಿ ತಿಂದು ನೋಡೋಣಂತ ಬರ್ರಿ. ಬಾರ್ವಾ, ನನ್ನ ಸಲುವಾಗಲ್ಲ ಅಂದ್ರು ನಿನ್ನ ಸಲುವಾಗಿ ಏನಾರ ತಿಂತ. ನಡಿ ಮೌಶಿ, ಬರ್ರಿ ನಡಿವಾ. ಸರ್, ಅದು ಸುರೇಶ್ ಅನ್ನೋರ್ದು ಕಿಡ್ನಾಪ್ ಕೇಸಿಂದ ಏನಾರ ಸುದ್ದಿ ಗೊತ್ತಾಯ್ತ್ರಿ? ಇಲ್ಲಿ ಬಿಡ್ರಿ ಅಪರ್ಣಾ ಮೇಡಮ್, ನಾನು ಎಲ್ಲಾ ಕಡೆಯಿಂದಾನು ವಿಚಾರ ಮಾಡಿ ಇನ್ವೆಸ್ಟಿಗೇಷನ್ ಮಾಡಾಕತ್ತೇನ್ರಿ. ಆದ್ರೆ ಎಲ್ಲೂ ಏನು ಸುಳಿವ ಸಿಕ್ಕಿಲ್ಲ ನೋಡ್ರಿ. ಅಲ್ರಿ ಸರ, ಅದು ನೀವು ಫೋನಿಂದೆಲ್ಲ ಚೆಕ್ ಮಾಡಿಸಿದ್ರನ? ಕಾಲ್ ಡೀಟೇಲ್ಸ್, ಫೋನಿಂದು ಎಲ್ಲ GPS ಎಲ್ಲ ಚೆಕ್ ಮಾಡ್ಸೇನ್ರಿ. ಆದ್ರೆ ಎಲ್ಲೂ ಏನು ಸುಳಿವ ಪತ್ತೆ ಇಲ್ಲ ನೋಡ್ರಿ. ಅಲ್ರಿ ಸರ, ಆ ರೋಡ್ನಾಗ ಎಲ್ಲಾರ CC ಕ್ಯಾಮ್ರಾ ಅದು ಅದಾವನ್ನ ಚೆಕ್ ಮಾಡ್ಬೇಕಿತ್ರಿ. ಅದ್ರದ್ದೆಲ್ಲ ರಿಪೋರ್ಟ್ಸ್ ತರಕ್ ಹೇಳೇನ್ರಿ. ನೋಡೋಣ್ರಿ, ನಮ್ಮ SI ಅವ್ರು ಹೋಗ್ಯಾರ, ಶಿವಯ್ಯನವರು ಅವ್ರ ಜೊತೆಗೆ ಅದಾರ. ನೋಡೋಣಂತ ಏನಾರ ಸುದ್ದಿ ತರ್ತಾರೋ ಏನು ಎತ್ತ ಅಂತಂದ್ ಹೇಳಿ. ಮತ್ತೀಗ ಪಾಪ ಅವ್ರ ಲಾಯರ್ ಬಂದ್ರೆ ಅವ್ರಿಗೂ ಬೇರೆ ನಾವು ಉತ್ತರ ಕೊಡ್ಬೇಕ್ರಿ. ಹೌದಲ್ರಿ, ಪಾಪ ಅವ್ರು ಮನೆ ಸುಟ್ಟು ಇಲ್ಲೇ ಅದಾರ ನೋಡ್ರಿ. ಹೌದ್ರಿ, ಅವ್ರು ಈ ಕೇಸ್ ಒಳಗಡೆ ಸಾಕಷ್ಟು ಶ್ರಮ ವಹಿಸಾಕತ್ತಾರ್ರಿ. ಆದಷ್ಟು ಜಲ್ದಿ ಸುರೇಶ್ ಎಲ್ಲದಾನ ಅಂತಂದ್ ಹೇಳಿ ಪತ್ತೆ ಹಚ್ತೀನಿ. ಅಲ್ರಿ ಸರ, ಒಂದೇ ಆಂಗಲ್ ಒಳಗಡೆ ನೀವು ಇನ್ವೆಸ್ಟಿಗೇಷನ್ ಮಾಡಾತ್ತೀರಿ ಅಂತ ಅನ್ಕೊಂಡೆ ನಾನು. ಅಂದ್ರೆ ನನಗೆ ಅರ್ಥ ಆಗಿಲ್ರಿ ಮೇಡಮ್ ಅವರ. ಅಲ್ರಿ, ಅವನು ಸುರೇಶ ಒಳ್ಳೆಯವನು, ಯಾರ ಅವನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬೋದು ಅಂತಂದ ಹೇಳಿ ನೀವು ಯೋಚನೆ ಮಾಡಾತ್ತೀರಿ. ಅಂದ್ರ ನಿಮ್ ಪ್ರಕಾರ ಸುರೇಶ್ ಕೆಟ್ಟವನು ಅನ್ನೋ ಆಂಗಲ್ ಒಳಗೆ ಚೆಕ್ ಮಾಡ್ಬೇಕಂತೀರೇನ್ರಿ? ಹಂಗಲ್ರಿ ಸರ, ಅಂದ್ರ ಅವನದು ಬ್ಯಾಕ್ ಗ್ರೌಂಡ್ ಏನು, ಅವನು ಮುಂಚೆ ಏನ್ ಮಾಡ್ತಿದ್ದ? ಇಲ್ಲಿ ನೋಡ್ರಿ ಮೇಡಮ್ ಅವರ, ಅದೆಲ್ಲ ಈಗ ವಿಚಾರ ಬರಂಗಿಲ್ಲ. ಯಾಕಂತಂದ್ರ ಅವನು ಅವ್ರ ಮನ್ಯಾಗ ಬೆಳೆದವ. ಮೇಲಾಗಿ ಅವನು ಲಾಯರ್ ಅವ್ರ ತಮ್ಮ. ಅವ್ರಿಗೆಲ್ಲ ಸೊಸೈಟಿ ಒಳಗ ಒಳ್ಳೆ ಡಿಗ್ನಿಟಿ ಐತಿ, ಹೆಸರು ಐತಿ. ಹಂಗೆಲ್ಲ ನಾವು ಅನ್ಕೊಳ್ಳೋದು ತಪ್ಪಾಗ್ತೈತ್ರಿ. ಅಲ್ರಿ ಸರ, ಹಂಗ ನಂದೊಂದು ಇನ್ಪುಟ್ ಕೊಟ್ಟೇರಿ. ಇರ್ಲಿರಿ, ನಾನೇನದನ್ನ ತಳ್ಳಿ ಹಾಕೋಂಗಿಲ್ಲ. ನೋಡೋಣ, ಯಾವಾಗ ಅದ್ರದ್ದು ಅವಶ್ಯಕತೆ ಬಿತ್ತು ಅಂತಂದ್ರ ಆ ಆಂಗಲ್ ಒಳಗಡೆನು ಇನ್ವೆಸ್ಟಿಗೇಷನ್ ಮಾಡ್ತೇನೆ. ಪೊಲೀಸ್ ಅಂಕಲ್. ಏನಪ್ಪಾ, ಯಾರು ನೀನು? ಏನ್ ನಿನ್ನ ಹೆಸರು? ಅಂಕಲ್, ನನ್ನ ಹೆಸರು ಚಿರಂತ್ ಅಂತ ಹೇಳಿರಿ. ಹೌದೇನಪ್ಪ, ನೀನು ಈಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಿ? ಯಾಕ ನನ್ನ ಕಡೆಯಿಂದ ಏನಾರ ಹೆಲ್ಪ್ ಆಗಬೇಕಿತ್ತೇನಪ್ಪ ನಿನಗ? ಅದು ನಾನು ಸ್ಕೂಲಿಗೆ ಹೊಂಟಿದ್ದೆ ಅಂಕಲ್. ಅವಾಗ ರೋಡ್ ಒಳಗಡೆ ಅಲ್ಲೇ ಪಾರ್ಕ್ ಐತಲ್ರಿ, ಅಲ್ಲೇ ಬಹಳ ಜನ ವಾಕಿಂಗಿಗೆ ಬರ್ತಾರಲ್ರಿ. ಹಾ ಹೇಳಪ್ಪ. ಹುನ್ರಿ, ನಾನು ಆ ಪಾರ್ಕ್ ಬಾಜೂಕ ನಡ್ಕೊಂತ ಶಾಲೆಗೆ ಹೊಂಟಿದ್ದೆ ರೀ. ಸಡನ್ ಆಗಿ ಈ ಪರ್ಸ್ ಕಾಣ್ತು. ಈ ಪರ್ಸ್ ತುಂಬಾ ಭಾಳ ಅಂದ್ರೆ ಭಾಳ ರೊಕ್ಕ ಐತ್ರಿ ಸರ. ಏನು, ಈ ಪರ್ಸ್ ಒಳಗಡೆ ದುಡ್ಡು ಐತಾ? ಹುನ್ರಿ, ಇದು ಪರ್ಸ್ ಒಳಗಡೆ ಬಹಳಷ್ಟು ದುಡ್ಡು ಅದಾವ್ರಿ. ಹಂಗಾಗಿ ನನ್ಗ ಎಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕ ನಿಮ್ಗೆ ತಂದ್ಕೊಟ್ಟೇರಿ. ನಮ್ ಶಾಲ್ಯಾಗ್ರಿ ನಮ್ ಮೇಡಮ್ ಅವ್ರು ಹೇಳಾರ್ರಿ. ಏನಂತ ಹೇಳಾರಪ್ಪ? ಬೇರೆಯವ್ರ ವಸ್ತುನ ನಾವು ತಗೋಬಾರ್ದಂತ್ರಿ. ಆಮೇಲೆ ಎಲ್ಲರ ದಾರ್ಯಾಗ ಯಾರ ಏಜ್ ಆದವರು ಅಥವಾ ಅಸಹಾಯಕರು ಏನಾರ ರೋಡ್ ದಾಟಕತ್ತಿದ್ರ ಅವ್ರ ಕೈ ಹಿಡ್ಕೊಂಡು ನಾವು ರೋಡ್ ದಾಟಿಸ್ಬೇಕಂತ್ರಿ. ಆಮೇಲೆ ಚಿಕ್ಕ ಮಕ್ಳು ಏನಾರ ಕಳ್ಕೊಂಡಿದ್ರ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಅಪ್ಪ ಅಮ್ಮ ಅವ್ರ ರಿಲೇಷನ್ಸ್ ಯಾರು ಇರ್ತಾರಲ್ಲ ಅವ್ರ ಸುಬ್ಬರ್ದಿಗ ವಹಿಸ್ಬೇಕಂತ್ರಿ. ಆಮೇಲೆ ಯಾರ ಏನಾರ ಕಳ್ಕೊಂಡಿದ್ರ ಅವ್ರಗ ಹೋಗಿ ತಲುಪಿಸ್ಬೇಕಂತ್ರಿ. ಒಂದ್ ವೇಳೆ ಕಳ್ಕೊಂಡವ್ರು ಯಾರು ಅಂತಂದ ಹೇಳಿ ನಮಗ್ ಗೊತ್ತಾಗಿಲ್ಲ ಅಂತ ಅಂದ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಪ್ಸಿದ್ರ ಅವರು ಕಳ್ಕೊಂಡಂತ ವ್ಯಕ್ತಿಗೆ ತಲುಪಿಸ್ತಾರ ಅಂತ ಹೇಳಿ ಹೇಳಿದ್ದಿರ್ರಿ. ಹಂಗಾಗಿ ನನಗದು ನೆನಪಂತ್ರಿ. ನಾನು ಇಲ್ಲೇ ನಿಮ್ದು ಹತ್ರನ ಪೊಲೀಸ್ ಸ್ಟೇಷನ್ ಇತ್ತಲ್ರಿ, ಅದಕ್ಕೆ ಬಂದೆ. ಅಯ್ಯೋ ಪುಟ್ಟ, ಇಂಥ ಸಣ್ಣ ವಯಸ್ಸಿಗೆ ಎಷ್ಟೆಲ್ಲ ತಿಳ್ಕೊಂಡಿಯೋ? ಅಷ್ಟಿಲ್ದಂಗೆ ಹೇಳ್ತಾರೇನ್ರಿ ಮೇಡಮ್ ಅವರ? ಇದ ಪರ್ಸ್ ದೊಡ್ಡವನ್ ಕೈಗೆ ಏನಾರ ಸಿಕ್ಕಿದ್ರ ಇಷ್ಟೊತ್ತಿಗ ಅವ್ನ ಜೇಬ್ ತುಂಬಿಸ್ಕೊಂತಿದ್ದ. ಇನ್ಫ್ಯಾಕ್ಟ್ ಅರ್ಧ ದುಡ್ಡ ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತಿದ್ನೋ ಏನೋ. ಆದ್ರ ಮಕ್ಳು ದೇವ್ರ ಸಮಾನ ಅಂತಾರಲ್ಲ, ನಿಜಾನಪ್ಪ. ಈಗ ನಿನಗ ಇದು ಏನ್ ಮಾಡ್ಬೇಕಂತ ಮಾಡಿದಿ? ಸರ, ಇದು ಯಾರು ಕಳ್ಕೊಂಡಾರಲ್ರಿ ಅವ್ರಿಗೆ ಒಪ್ಪಿಸ್ಬಿಡ್ರಿ, ಅಷ್ಟ ನನಗ್ ಬೇಕಾಗಿರೋದ್ರಿ. ಹೌದಪ್ಪ, ಸರಿ ಕೊಡಿಲಿ. ಥ್ಯಾಂಕ್ ಯು ಸರ್. ನಿನ್ ಹೆಸರೇನ ಅಂತಿಲ್ಲಪ್ಪ? ನನ್ನ ಹೆಸರು ಚಿರಂತ್ರಿ. ಒಳ್ಳೇದಾಯ್ತಪ್ಪ, ಗುಡ್ ಬಾಯ್. ಯಾವ ಸ್ಕೂಲಿಗೆ ಹೋಗ್ತಿದಿ? ಸರಿ ಸರ್, ನಾನು ಬರ್ತೇನೆ. ನಂಗೆ ಸ್ಕೂಲಿಗೆ ಲೇಟ್ ಆಗಕತ್ತೈತಿ. ಲೇಟ್ ಆಗಿ ಹೋದ್ರ ಮತ್ತೆ ನಮ್ಮ ಮೇಡಮ್ ಅವ್ರು ಬೈತಾರ. ನೀನೇನು ಚಿಂತೆ ಮಾಡ್ಬೇಡ. ಅವ್ರು ಬೈದ್ರ ನೀ ಮಾಡಿದ ಒಳ್ಳೆ ಕೆಲಸ ಹೇಳು ಏನ. ನಾವು ಏನಾರ ಒಳ್ಳೆ ಕೆಲಸ ಮಾಡಿದ್ರ ಯಾರಿಗೂ ಗೊತ್ತಾಗ್ಬಾರ್ದಂತ್ರಿ. ಅದು ಹಂಗಲ್ಲಪ್ಪ, ಕೆಲವೊಂದ್ಸರಿ ನೀವು ಮಾಡಿರುವಂತ ಒಳ್ಳೆ ಕೆಲಸಗಳನ್ನ ಇನ್ನೊಬ್ರ ಹತ್ರ ಹಂಚ್ಕೋಬೇಕು. ಅವಾಗ ಅವ್ರಿಗೂ ಹುಮ್ಮಸ್ ಬರ್ತೈತಿ, ಅವರು ಒಳ್ಳೆ ಕೆಲಸ ಮಾಡ್ತಾರ ಗೊತ್ತಾ? ಅಂದ್ರಿ ಮೇಡಮ್, ನಾನು ಹೋಗಿ ನಮ್ಮ ಶಾಲೆ ಒಳಗೆ ಹೇಳ್ಕೋಬೇಕ್ರಿ?
ಹೂನಪ್ಪಿ ಯಾಕ ಹೋಗಿ ನಿಮ್ಮ ಮಿಸ್ ಹತ್ರ ಮಾತಾಡು ಅವ್ರಿಗೆ ಹೇಳು ಎದಕ್ಕೆ ಲೇಟಾಗಿ ಬಂದಿ ಅಂತ ಅಂದ್ರೆ ಹಿಂಗಿಂಗ್ ಆಗಿತ್ರಿ ನಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಸ್ ಕೊಟ್ಟು ಬಂದೆ ಅಂತ ಹೇಳು ಅವಾಗ ಅವ್ರು ನಿನಗೆ ಅಪ್ರಿಷಿಯೇಟ್ ಮಾಡ್ತಾರ ಚಾಕ್ಲೇಟ್ ಕೊಡ್ತಾರ ಹೌದ್ರಿ ಮೇಡಮ್ ಹೂನಪ್ಪ ನೀನು ಹೋಗಿ ಹೇಳೋ ಇರು ಒಂದು ನಿಮಿಷ ಬಂದೆ ಆದ್ರೂ ನಿನ್ನಂತ ಮಗನ ಪಡೆದಂತ ನಿಮ್ಮ ಅಪ್ಪ ಅಮ್ಮ ಧನ್ಯರು ಬಿಡಪ್ಪ. ಮುಂದೆ ದೊಡ್ಡವನಾದ್ಮೇಲೆ ಏನ್ ಮಾಡ್ಬೇಕಂತ ಮಾಡಿದಿ? ನಾನು ನಿಮ್ ಹಂಗ ಪೊಲೀಸ್ ಆಗ್ಬೇಕಂತ ಅನ್ಕೊಂಡೇನ್ರಿ ದೊಡ್ಡ ಪೊಲೀಸ್ ರೀ. ಹೌದಪ್ಪ, ನಿನ್ ಮುಗ್ದಾಗ ನನಗ ಮುಂದಿನ ಫ್ಯೂಚರ್ ಕಾಣಾತಿದಿ. ನೀನು ಒಂದು ಒಳ್ಳೆ ಪೊಲೀಸ್ ಆಗ್ತಿದಿ ಅಂತ ಹೇಳಿ ನನ್ಗೆ ಅನ್ಸಾಗ್ತಿದಿ. ಆದ್ರೆ ಯಾವತ್ತು ಇದ ನಿಯತ್ತು ಕಾಯ್ದಿಟ್ಕೋಬೇಕೇನಪ್ಪ? ಹ್ಞೂನ್ರಿ ಸರ, ನಾನಿನ್ ಬರ್ತೇನ್ರಿ. ಅಪ್ಪಿ ಚಿರಂತ್ ಪುಟ ತಗೋ ಈ ಚಾಕ್ಲೇಟ್ ತಗೋ. ಇಷ್ಟು ದೊಡ್ಡ ಚಾಕ್ಲೇಟ್ ನನಗ್ರಿ? ಹೂನಪ್ಪಿ, ನೀನ್ ಇಷ್ಟು ನಿಯತ್ತಿಂದ ಇದನ್ನ ತಂದಿಲ್ ಕೊಟ್ಟಿಯಲ್ಲ ಅದಕ್ಕೆ ನಿನಗಿದು ಚಾಕ್ಲೇಟ್ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಪೊಲೀಸ್ ಆಂಟಿ. ಇರ್ಲಪ್ಪ, ಇಟ್ಸ್ ಓಕೆ. ಮತ್ತ ನಿನ್ ಸ್ಕೂಲ್ ಅಲ್ಲಿ ಐತಿ? ಇಲ್ಲೇ ಪಕ್ಕಕ್ಕ ಐತ್ರಿ. ಹೌದಪ್ಪ, ಹುಷಾರಿಂದ ಹೋಗ್ಬಾ ಏನ? ಓಕೆ ಪೊಲೀಸ್ ಆಂಟಿ. ಬಾಯ್ ಕಂದ. ಬಾಯ್ ಪೊಲೀಸ್ ಅಂಕಲ್. ಬಾಯ್ ಪುಟ. ಈ ಪರ್ಸ್ನ ಯಾರು ಕಳ್ಕೊಂಡಾರಲ್ರಿ ಅವ್ರಿಗೆ ತಲುಪಿಸ್ಬಿಡ್ರಿ. ಆಮೇಲೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಅಂತ ಹೇಳ್ರಿ. ತಲುಪಿಸ್ತೀನಿ, ಆದ್ರೆ ಅವ್ರು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀ ಹೆಂಗ್ ಥ್ಯಾಂಕ್ಸ್ ಹೇಳ್ತಿದ್ದಿ? ಅದು ಈ ಪರ್ಸ್ ಅವ್ರು ಕಳ್ಕೊಂಡಿದ್ದಕ್ಕೆ ನಾನು ಇಲ್ಲಿ ತಗೊಂಬಂದು ಕೊಟ್ಟೆ. ಪೊಲೀಸ್ ಆಂಟಿ ನನಗೆ ದೊಡ್ಡ ಚಾಕ್ಲೇಟ್ ಕೊಟ್ರಲ್ಲ ಅದಕ್ಕೆ. ಓ ಅದಕ್ಕ? ಆಯ್ತು ಬಿಡಪ್ಪ, ನಿಯತ್ತಿಂದ ಇದ್ದಂದ್ರ ನಿನಗೆಲ್ಲಾನು ಸಿಗ್ತದೇನಾ? ಸರಿ ಅಂಕಲ್, ನನಗೆ ಲೇಟ್ ಆಯ್ತು, ನಾನು ಸ್ಕೂಲಿಗೆ ಹೋಗ್ಬೇಕು. ಬಾಯ್. ಬಾಯ್ ಪುಟ. ನೋಡ್ರಿ ಸರ, ಮೊದ್ಲಿಗೆ ಅವನು ಸರ್ ಮೇಡಮ್ ಅಂತ ಮಾತಾಡ್ತಿದ್ದ, ಆಮೇಲೆ ನಮ್ಮ ಜೋಡಿನ ಎಷ್ಟು ಕ್ಲೋಸ್ ಆಗ್ಬಿಟ್ಟ. ಸತ್ಯ ನೈಸ್ ಗಾಯ್. ಇಡೀ ಪ್ರಪಂಚದಾಗ ಇಂಥ ಮಕ್ಕಳು ಮನ್ಸಿರೋ ಅಂತವ್ರು ಇದ್ಬಿಟ್ಟಿದ್ರ ಈ ಮೋಸ ಸುಲಿಗಿ ವಂಚನೆ ಅನ್ನೋದೇ ಇರ್ತಿದ್ದಿಲ್ಲ ನೋಡು. ಕೊಲೆ, ದರೋಡೆ, ಅತ್ಯಾಚಾರ, ಅನಾಚಾರಗಳಿಗೆ ಕಡಿವಾಣನ ಬಿದ್ಬಿಟ್ಟಿರ್ತಿತ್ತು. ಅವಾಗ ನಮ್ಮ ಅವಶ್ಯಕತೆನೂ ಇರ್ತಿದ್ದಿಲ್ಲ, ಎಲ್ಲರೂ ಆರಾಮಿಂದ ಇರ್ತಿದ್ರು. ಅದೆಲ್ಲ ತರ್ಕತ್ ನಿಲ್ಕದೇ ಇರೋ ಅಂತ ವಾಸ್ತವ ಅಲ್ರಿ ಸರ. ಸರ ಅಂದಂಗಿ ಪರ್ಸ್ ಯಾರ್ದು ನೋಡ್ರಿ, ಚೆಕ್ ಮಾಡ್ರಿ. ಆದಷ್ಟು ಜಲ್ದಿ ಇದನ್ನ ಚೆಕ್ ಮಾಡಿ ಅವ್ರಿಗೆ ಸಂಬಂಧಪಟ್ಟಂತವ್ರಿಗೆ ತಲುಪಿಸ್ಬೇಕು. ಅಷ್ಟೆಲ್ಲ ಆ ಹುಡುಗನ ಸ್ಕೂಲ್ ಹೆಸರು ಹೇಳಿದ್ನಲ್ಲ, ಸಾಯಂಕಾಲ ನೀವು ಹೋಗಿ ಅವನಿಗೆ ಯಾರಿಗೆ ತಲುಪಿಸಿರಲ್ಲ ಅವ್ರಿಗೆ ತಲುಪಿಸೇನೆ ಅಂತ ಹೇಳಿ ಸುದ್ದಿ ಮುಟ್ಟಿಸ್ತೀರೇನ್ರಿ ಮೇಡಮ್ ಅವರ? ಹ್ಞೂ ಸರ, ಅದರೊಳಗಡೆ ಏನಾರ ನಿಮ್ಗೆ ಡೀಟೇಲ್ಸ್ ಸಿಗ್ಬೋದು ನೋಡ್ರಿ ಸರ. ಆಯ್ತ್ರಿ ಸರ್. ಓ ಸೂರಜ್ ಸರ್ ಬನ್ನಿ. ಸರಿ ಸರ್, ನನಗೆ ಇನ್ನೊಂದು ಇನ್ವೆಸ್ಟಿಗೇಷನ್ ಮೇಲೆ ಅರ್ಜೆಂಟಾಗಿ ಹೊರಗೆ ಹೋಗ್ಬೇಕಿತ್ತು, ನಾನು ಬರ್ತೇನ್ರಿ. ಆಯ್ತ್ರಿ ಮೇಡಮ್ ಅವ್ರ, ಏನಾರು ಹೆಲ್ಪ್ ಬೇಕಾಗಿತ್ತಂದ್ರೆ ಹೇಳಿ, ನಾ ಸಪೋರ್ಟ್ ಮಾಡ್ತೀನಿ. ಶೋರ್ ಸರ್, ಥ್ಯಾಂಕ್ ಯು. ಬರ್ರಿ ಮಿಸ್ಟರ್ ಸೂರಜ್. ಸರ್ ಅದು ನಮ್ಮ ತಮ್ಮನ ಬಗ್ಗೆ ಏನಾರ ಸುದ್ದಿ? ಸರ್ ಅದು ನಾನು ಇನ್ವೆಸ್ಟಿಗೇಷನ್ ಮಾಡಾಕತ್ತೇನ್ರಿ. ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್. ಆದ್ರೆ ಮನೆ ಒಳಗಡೆ ನಮ್ಮಮ್ಮ ಭಾಳ ಅಂದ್ರೆ ಭಾಳ ದುಃಖ ಮಾಡತ್ತಾರಿ. ಅವರು BP ಶುಗರ್ ಇರುವಂಥ ಪೇಷಂಟ್ ರೀ. ಏನಾರ ಹೆಚ್ಚು ಕಡಿಮೆ ಆದ್ರೆ ಅಂತ ಹೇಳಿ ಅಷ್ಟೇ ಹೆದರ್ಕಿರಿ. ಸರಿಯಾಗಿ ತಿನ್ನೋದೇನು ಮಾಡತ್ತಿಲ್ಲ ರೀ, ಗುಳಿಗಿನೂ ತಗೊಳತ್ತಿಲ್ಲ. ಅವನ ಮೇಲೆ ಭಾಳ ಪ್ರೀತಿ ಇಟ್ಟಾರಿ ನಮ್ಮಮ್ಮ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್. ನಾನು ಆದಷ್ಟು ನಾನು ಪ್ರಯತ್ನ ಪಟ್ಟು ಹುಡ್ಕಾಕತ್ತೇನ್ರಿ. ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಸರ್. ಹೌದ್ರಿ ಸರ್, ನಾನು ನೋಡಾತೀನಿ. ಇರ್ಲಿ ರೀ ಸರ್, ಯುವರ್ ಫೋನ್ ಇಸ್ ರಿಂಗಿಂಗ್. ಒಂದು ನಿಮಿಷ ಸರ್, ನಾನು ಮಾತಾಡಿ ಬರ್ತೀನಿ. ಯಾ ಶೋರ್. ಈ ಪರ್ಸು ಯಾರ್ದಿರ್ಬಹುದು? ಅಲ್ಲ, ಇದನ್ನ ಕಳ್ಕೊಂಡವನಿಗೆ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದೇನು ಗೊತ್ತಿಲ್ಲ. ಅಲ್ಲ, ಕಳ್ಕೊಂಡಿರೋ ಸುದ್ದಿನ ಗೊತ್ತಿಲ್ವಾ? ಇಷ್ಟೊತ್ತಿಗೆ ಕಳ್ಕೊಂಡಿರ್ಬೇಕು, ಇನ್ನೂ ವಿಚಾರ ಗೊತ್ತಾಗಿಲ್ಲ ಕಾಣ್ತೈತಿ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ದ ಅನಿಸ್ತೈತಿ. ಇರ್ಲಿ, ನನಗೇನಾರ ಡೀಟೇಲ್ಸ್ ಸಿಗ್ತೈತೆ ಚೆಕ್ ಮಾಡಿ ಆದಷ್ಟು ಜಲ್ದಿ ಇದು ಯಾರಿಗೆ ಸೇರ್ಬೇಕಾಗಿತ್ತೋ ಅವ್ರಿಗೆ ಸೇರಿಸ್ಬೇಕು, ತಲುಪಿಸ್ಬೇಕು. ಸರ್ ಸರ್ ಏನಾಯ್ತ್ರಿ? ಯಾಕಷ್ಟು ಗಾಬರಿ ಆಗಿರಿ? ಸರ್ ಅದು ನನ್ಗ ನಮ್ಮ ಅವನ ಕಡೆಯಿಂದ ಫೋನ್ ಬಂದಿತ್ರಿ. ಹೌದಾ? ಏನಾರ ಸುದ್ದಿ ಅಂದ್ರೆ ಸುರೇಶ್ ಅವ್ರದ್ದೇನಾರ ವಿಷಯ ಗೊತ್ತಾತೇನ್ರಿ? ಸರ್ ಅದು ಈಗ ಜಸ್ಟ್ ನನ್ಗ ನಮ್ಮ ಅವ್ರು ಫೋನ್ ಮಾಡಿದ್ರು. ಅದು ರಮ್ಯಾ ಬಾಳೊತ್ತಿಂದ ಕಾಣಕತ್ತಿಲ್ಲ ಅಂತ ಹೇಳಿ. ವಾಟ್? ರಮ್ಯಾ ಅವ್ರು ಕಾಣಕತ್ತಿಲ್ಲ? ಆ ಕಡೆ ನೀವಲ್ಲ ಅವ್ರಿಗೆ ಹೋಗಿ ಮನೆ ತನಕ ಡ್ರಾಪ್ ಮಾಡಿ ಬರ್ತೇನೆ ಅಂತ ಹೇಳಿ ಅಂದವ್ರು? ಹೌದು ಸರ್, ನಾನು ಅವಳನ್ನ ಡ್ರಾಪ್ ಮಾಡಿ ನನ್ನ ವೈಫ್ನ ಕರ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗಿ ಬಿಟ್ಟು ಸೀದಾ ಇಲ್ಲಿಗೆ ಬಂದೇರಿ. ನೋಡಿದ್ರ ನಿಮ್ಮ ಹತ್ರನೇ ಇದ್ದೆ ನಾನು. ಸೂರಜ್ ಅವರೇ, ನನಗೆ ಇಲ್ಲೇನೋ ಮಿಸ್ ಹೊಡಿತೈತಿ. ಸಮಥಿಂಗ್ ಇಸ್ ಗೋಯಿಂಗ್ ದೇರ್. ಸರ್ ನನಗೇನೂ ಅರ್ಥ ಆಗತ್ತಿಲ್ಲ. ಸರ್ ಜಸ್ಟ್ ಯೂಸ್ ಯುವರ್ ಮೈಂಡ್. ನೀವು ಒಬ್ಬ ಕ್ರಿಮಿನಲ್ ಲಾಯರ್ ಅಂತ ಹೇಳ್ತೀರಿ, ಸ್ವಲ್ಪ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಅರ್ಥ ಆಗ್ತಿದ್ರಿ. ನೋಡ್ರಿ, ಇಲ್ಲಿ ನಿಮಗೆ ಯಾವ್ದಾರ ಕಾಲ್ಸ್ ಬಂದಿತ್ತಾ ನಿಮ್ಮ ತಮ್ಮನ ಕಿಡ್ನಾಪ್ ಮಾಡಿದ್ರ ಬಗ್ಗೆ? ಇಲ್ಲ. ಹೋಗ್ಲಿ, ದುಡ್ಡಿಗೆ ಏನಾರ ಬೇಡಿಕೆ ಬಂದಿತ್ತಾ? ಸರ್ ಅವರು ದುಡ್ಡಿನ ಸಲುವಾಗಿ ನಮ್ಮ ತಮ್ಮನ್ನ ಕಿಡ್ನಾಪ್ ಮಾಡ್ಯಾರನ್ನೋ ಹಂಗಿದ್ರೆ ಸೇಮ್ ಡೇನ ಕಾಲ್ ಬರ್ಬೇಕಿತ್ತಲ್ಲ. ಹೋಗ್ಲಿ, ನಮ್ಮ ತಮ್ಮ ಎಲ್ಲಾರ ಹೋಗ್ಯಾನಂದ್ರೆ ಅವನ ಕಾಲ್ ಮಾಡಬೇಕಿತ್ತು. ಆದ್ರೆ ಇಲ್ಲಿ ಯಾವುದು ನನ್ಗೆ ಗೊತ್ತಾಗತ್ತಿಲ್ಲ. ಅಂದ್ರೆ ನೀವು ನಾನು ಏನು ಯೋಚನೆ ಮಾಡತ್ತೀನಿ ಅದನ್ನೇ ಯೋಚನೆ ಮಾಡತ್ತೀರಿ. ಎಸ್, ಯು ಆರ್ ರೈಟ್. ಅಂದ್ರೆ ನಮ್ಮ ರಮ್ಯಾನ ಸುರೇಶನ್ ಯಾರು ಕಿಡ್ನಾಪ್ ಮಾಡ್ಯಾರ ಅವರ. ಎಸ್, ಇಲ್ಲೇ 2-3 ನನ್ನ ತಲೆ ಒಳಗೆ ಬರ್ತೈತಿ. ಒಂದು ಅಂದ್ರೆ ಇಬ್ರು ಸೇರಿ ಕೆಲಸ ಶುರು ಮಾಡ್ಯಾರ. ಆ ಕೆಲಸ ಆಗದೆ ಇರೋರು ಇವ್ರಿಬ್ರನ್ನ ಕಿಡ್ನಾಪ್ ಮಾಡಿರ್ಬೇಕು. ಮತ್ತೊಂದು ಆ್ಯಂಗಲಿಂದ ನಾನು ಯೋಚನೆ ಮಾಡಬೇಕು ಅಂದ್ರೆ, ಒಂದು ಸುರೇಶನ್ ಯಾವ್ದೋ ಹುಡುಗಿ ಲೈಕ್ ಮಾಡ್ತಾ ಇರಬೇಕು, ಇಲ್ಲ ರಮ್ಯಾನ್ ಯಾವ್ದೋ ಹುಡುಗ ಲೈಕ್ ಮಾಡ್ತಾ ಇರಬೇಕು. ಅಂದ್ರೆ ಇಲ್ಲಿ ಸುರೇಶನ ಲೈಕ್ ಮಾಡ್ತಾ ಇರೋ ಹುಡುಗಿ ಕಡೆ ಅಥವಾ ರಮ್ಯಾನ್ ಲೈಕ್ ಮಾಡ್ತಾ ಇರೋ ಹುಡುಗನ ಕಡೆಯವರು ಇವ್ರನ್ನ ಕಿಡ್ನಾಪ್ ಮಾಡ್ಯಾರ ಅಂತ ನಿಮ್ಮ ತಲೆ ಒಳಗೆ ಅನಿಸ್ತಾ ಐತಿ. ಎಸ್, ನನಗೂ ಯಾಕೋ ಅಲ್ಲೇ ಅನುಮಾನ ಬರ್ತೈತೆ ಸರ್. ಇನ್ನು ಜಾಸ್ತಿ ಡಿಲೇ ಮಾಡೋದು ಬೇಡ್ರಿ, ಆದಷ್ಟು ಜಲ್ದಿ ಏನು ಕೆಲಸ ಮಾಡಬೇಕು ನಾನು ಮಾಡ್ತೀನಿ. ನಡೀರಿ. ಅಂದಂಗ ರಮ್ಯಾ ಎಲ್ಲಿಂದ ಇದ್ಲ ಅಂದ್ರೆ ಅವ್ರ ಮನೆಗೆ ಅವ್ರ ಅಪ್ಪ ಫೋನ್ ಮಾಡಿದ್ರಲ್ಲ, ಎಲ್ಲಿ ಹೋಗ್ತೀನಿ ಅಂತ ಹೇಳಿದಾರ ಹೇಳಿದ್ಲಂತೇನ. ನಾನು ಆಕಿಗ ಮನೆಯಿಂದ ಎಲ್ಲೂ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ರೆ ಡ್ರಾಪ್ ಮಾಡಿ ಬಂದಿದ್ದೆ ರೀ. ಆದ್ರೆ
ಆಕಿಗೆ ಏನ್ ಅನ್ನಿಸ್ತೇನೋ ಹೋಟೆಲ್ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ಲು ಅಂತ ಅಂದ್ರು ಮಾವಾರು. ಓ ಯಾರೋ ಆಕಿನ ಫಾಲೋ ಮಾಡಾತಿದ್ರು ಅಂತ ಅನಿಸ್ತೈತ್ರಿ. ನೀವು ಆಗಲೇ ಬಿಡಾಕ್ ಹೋಗಿದ್ರಿಂದ ಆಕಿ ಸೇಫ್ ಆಗಿದ್ಲು. ಆದ್ರೆ ಈಗ ಆಕಿ ಒಬ್ಬಕಿನ ಹೋಟೆಲ್ ಕಡೆ ಹೋಗ್ತೀನಿ ಅಂತ ಅಂದಾಳಲ್ಲ, ಸಡನ್ ಆಗಿ ಆಕಿನ ಕಿಡ್ನಾಪ್ ಮಾಡ್ಬಿಟ್ಟಾರ್ರಿ. ಇಲ್ಲಿ ವ್ಯವಸ್ಥಿತವಾಗಿ ಸಂಚನ ರೂಪಿಸ್ಯಾರ. ಇರ್ಲಿರಿ ಬರ್ರಿ ನನ್ಗ ಅಲ್ಲೊಂದ್ ಕಡೆ ಡೌಟ್ ಬರತೈತಿ, ಅಲ್ಲಿ ಹೋಗಿ ಒಂದಿಷ್ಟು ಡೀಟೇಲ್ಸ್ ತಗೊಂಡ್ ಬರ್ರಿ. ನಡೀರಿ ಸರ್.